ಇನ್ನೇನು ಇವಾಗ ಏನು ಕೆಲಸ ಇಲ್ಲ ನನಗೆ. ಇನ್ಮೇಲೆ ವಿಡಿಯೋಸ್ ಇನ್ನ ಹಾಕ್ತೀನಿ. ಮೂಳೆನವ್ರು ಬಿಡೋ ಸಮೇತ ಅಂದ್ರೆ ಯಾರಿಗೂ ಮೋಸ ಹಾಕೋದ್ ಬೇಡ ಅಂತ ನನ್ನ ತಮ್ಮ ಸ್ಕೇಲ್ ಸಮೇತ ತಂದಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ತಟ್ಟೆಲಿ ಇಷ್ಟೆಷ್ಟು ಉಳ್ಕೊಂಡಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಇನ್ಮೇಲೆ ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್. ವಿಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು, ವಿಡಿಯೋಸ್ ಮಾಡೋದು ಅಪ್ಲೋಡ್ ಮಾಡೋದು. ವೆಲ್ಕಮ್ ಹೇಳದೆ ಮಾಡ್ಬಿಟ್ಟೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂದ್ರೆ ತುಂಬಾ ದಿನ ಆಗೋಯ್ತು, 1 ತಿಂಗಳು ಮೇಲೆ ಆಗೋಯ್ತು ಅಂತ ಅನ್ಸುತ್ತೆ. ನಾನು ಒಂದು ವಿಡಿಯೋಸ್ ಕೂಡ, ಒಂದು ಶಾರ್ಟ್ಸ್ ಕೂಡ, ಒಂದು ವಿಡಿಯೋಸ್ ಕೂಡ ಹಾಕಿಲ್ಲ. ತುಂಬಾ ಜನ ಕೇಳ್ತಾ ಇದ್ರಿ ಏನಾಯ್ತು ಸಿಸ್ಟರ್, ಯಾಕೆ ಒಂದ್ ವಿಡಿಯೋನು ಪೋಸ್ಟ್ ಮಾಡ್ತಾ ಇಲ್ಲ, ಏನು ಯಾಕೆ? ತುಂಬಾ ಕಮೆಂಟ್ ಬಾಕ್ಸ್ ಅಲ್ಲಿ ಬೇರೆ ಬೇರೆ ವಿಡಿಯೋಸ್ಗೆಲ್ಲ ಹೋಗಿ ಕಮೆಂಟ್ ಮಾಡ್ತಾ ಇದ್ರಿ. ಸ್ವಲ್ಪ ಹೆಲ್ತ್ ಇಶ್ಯೂ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಆರಾಮಾಗಿ ಚಿತ್ರವಾಗಿದ್ದೀನಿ ಅಂತ ಹೇಳ್ಬೋದು. ಇನ್ಮೇಲೆ ವಿಡಿಯೋಸ್ ಎಲ್ಲ ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಹಾಕ್ಲೇಬೇಕು. ಇನ್ನೇನು ಇವಾಗ ಏನು ಕೆಲಸ ಇಲ್ಲ ನನಗೆ. ಇನ್ಮೇಲೆ ವಿಡಿಯೋಸ್ ಇನ್ನ ಹಾಕ್ತೀನಿ. ಇವತ್ತು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಇವಾಗ ತೋರಿಸ್ತೀನಿ ಏನ್ ಚಾಲೆಂಜಿಂಗ್ ವಿಡಿಯೋ ಅಂತ ಬಿಟ್ಟು. ಹಾಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ಅಂತ ಈ ವಿಡಿಯೋ ನೋಡ್ತಾ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಆಕ್ಚುಲಿ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಬಿಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರೆಂಟ್ ಹೋಗ್ತಾಯ್ತು, UPS ಇರೋದ್ರಿಂದ ಜಸ್ಟ್ ಇಲ್ಲಿ ರಿಂಗ್ ಲೈಟ್ ಮಾತ್ರ ಆನ್ ಆಗಿರ್ತಿದೆ. ಕರೆಂಟ್ ಹೋಗಿ ಇವಾಗ ಜಸ್ಟ್ ಬಂತು, ಒಂದ್ಸಲ ಬ್ಲಿಂಕ್ ಆಯ್ತು ನೋಡಿ. ಕರೆಂಟ್ ಹೋಗಿತ್ತು, ಇವಾಗ ಬಂದಿದೆ. ಸದ್ಯಕ್ಕೆ ಕರೆಂಟ್ ಬಂತು. ನಮ್ಮ ಮನೇಲಿ ಇವಾಗ ಒಬ್ರು ಶೆಫ್ ನ ಕರ್ಸಿದೀನಿ ನಾವು. ಚಾಲೆಂಜಿಂಗ್ ಏನು ಅಂತಂದ್ರೆ ಚಿಕನ್ ಕಬಾಬ್ ಈಟಿಂಗ್ ಚಾಲೆಂಜ್ ಅಂತ ಮಾಡ್ತಿದೀವಿ. ಯಾರು ಬೇಗ ಚಿಕನ್ ಕಬಾಬ್ ನ ತಿಂತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ನೆಕ್ಸ್ಟ್ ಅದು ಪ್ರೋಸೆಸ್ ಎಲ್ಲ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ಚಿಕನ್ ಕಬಾಬ್ ಮಾಡ್ಬೇಕಲ್ಲ, ಅದಕ್ಕೆ ಒಬ್ರು ಶೆಫ್ ಬಂದಿದ್ದಾರೆ ನಮ್ಮ ಮನೆಗೆ. ಇವ್ರೆ ನಮ್ಮ ಮನೆ ಶೆಫ್. ಯಾರಮ್ಮ ನೀವು? ನಮ್ಮ ಮಮ್ಮಿ. ಇಂಟ್ರೊಡಕ್ಷನ್ ಕೊಡ್ಬಲ್ಲಿ ನಿಮ್ದು. ತುಂಬಾ ದಿನ ಆದ್ಮೇಲೆ ನಮ್ ವಿಡಿಯೋ ಬರ್ತಿದ್ದೀರಲ್ಲ ನೋಡಿ. ಎಲ್ಲಾ ಐಟಮ್ಸ್ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಬಿಟ್ಟೈತ್ ನಮ್ಮಮ್ಮ. ಸ್ವಲ್ಪ ಲೈಟ್ ಡಿಮ್ ಅಂತ ಅನ್ಸ್ತಿತ್ತು, ಅದಕ್ಕೆ ರಿಂಗ್ ಲೈಟ್ ಹಾಕ್ತೆ. ಆದ್ರೆ ಹೆಂಗ್ ಕಾಣಿಸ್ತಿತ್ತ ಏನೋ ಗೊತ್ತಿಲ್ಲ. ನಾನು ಐಶ್ವರ್ಯರಮ್ಮ. ನಮ್ಮಮ್ಮ ಅಮ್ಮನ ಇಂಟ್ರೊಡಕ್ಷನ್ ಚೆನ್ನಾಗಿ ಕೊಟ್ಕೊಂಡ್ಬಿಟ್ಟು. ಇವಾಗ ಏನ್ ಮಾಡ್ತಾ ಇದೀರಾ? ಇವಾಗ ಚಿಕನ್ ಕಬಾಬ್, ಚಿಕನ್ ತರಿಸಿದೀವಿ. ಎಷ್ಟು ಕೆಜಿ ಚಿಕನ್ ಬಂದೈತೆ? 2.5 ಕೆಜಿ. 2.5 ಮೇಲ್ ಇರ್ಬೋದು ಅಂತ ಅನ್ಸುತ್ತೆ ನಮ್ಮ ಮನಸ್ಸಿಗೆ. 2.5 ಮೇಲಿದೆ. ಅಂದ್ರೆ ಎಷ್ಟ್ ಚೆನ್ನಾಗಿ ಕಾಂಪಿಟೇಷನ್ ಮಾಡ್ತಿದೀರ ಮುಂದೆ ಗೊತ್ತಾಗುತ್ತಲ್ಲ, ಅವಾಗ ಯಾಕೆ ಇಷ್ಟು ತರಿಸಿದೀವಿ ಅಂತ ಗೊತ್ತಾಗುತ್ತೆ. 2.5 ಚಿಕನ್ ಕಂಪ್ಲೀಟ್ ಫುಲ್ ಕಬಾಬ್, ಬೇರೆ ಏನು ಐಟಮ್ ಇಲ್ಲ, ಫುಲ್ ಕಬಾಬ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲ ರೆಡಿ ಮಾಡ್ತೈತೆ. ಆಕ್ಚುಲಿ ನಾನೇ ರೆಡಿ ಮಾಡೋಣ ಅಂತ ಅನ್ಕೊಂಡೆ. ಅಮ್ಮ ಬೇಡ ನಾನೇ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಚಿಕನ್ ಇದೆ. ಇವಾಗ ನಮ್ಮಮ್ಮ ಮಸಾಲೆಗಳನ್ನ ಹಾಕೊಂಡಿದೆ ಇದಕ್ಕೆ. ಇದೇನ್ ಮೊಟ್ಟೆ ಹಾಕಿದೆ, 2 ಸಾಕ ಮೊಟ್ಟೆ ಇಷ್ಟು ಚಿಕನ್ಗೆ. ನಮ್ ಶೆಫ್ ಹೆಂಗ್ ಹೇಳ್ತಾರ ಹಂಗೆ ಅಲ್ವಾ ನಮ್ಮ ಅಡಿಗೆ ಮಾಡೋರಲ್ವ ಇವ್ರು. ನಮ್ಮಪ್ಪ ಅಡಿಗೆ ಮಾಡಕ್ಕೆ ಅಂತಾನೆ ಕರ್ಕೊ ಬಂದೈತೆ. 25 ವರ್ಷದಿಂದನೇ ಕರ್ಕೊಂಡಿದ್ದೀನಿ ನಿಮ್ಗೆಲ್ಲ ಅಡಿಗೆ ಮಾಡಕ್ಕೆ. ಖಂಡಿತ ನಿಜ ಅದು. ಅದಕ್ಕೆ ಅಷ್ಟು ದೂರ ಹುಡುಕ ಬಂದಿರೋದು ನಿನ್ನ. ಅಮ್ಮ ಇವಾಗ ಚಿಕನ್ ಎಲ್ಲ ನೀಟಾಗಿ ಕಲ್ಸಿಡ್ತೈತೆ. ನಮ್ ಮನೇಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಿದ್ರೆ ಎಲ್ರಿಗೂ ಗುಳುಮುಗಳು ಮತ್ತೆ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಆಗಿಲ್ಲ ಅಂತಂದ್ರೆ ಗುಳುಮುಗಳು ಮತ್ತೆನೆ ಚೆನ್ನಾಗಿ ಹೋಗುತ್ತೆ. ಅದನ್ನೇನೆಲ್ಲ ಬಿಟ್ಬಿಟ್ಟೆಲ್ಲ ತಿಂತಾರೆ, ಚೆನ್ನಾಗಿಲ್ಲ ಅಂತಾರೆ. ನಾನ್ ವೆಜ್ ಮಟ್ಟಕ್ಕಂತೂ ಇಲ್ಲ ಅಲ್ವಮ್ಮ, ನಾನ್ ವೆಜ್ ಹೆಂಗಿದ್ರು ತಿಂತಾರೆ. ಇವಾಗ ಕಾಂಪಿಟೇಟರ್ಸ್ ಎಲ್ಲರೂ ಬಂದಿದ್ದಾರೆ. ಚಿಕನ್ ಕಬಾಬ್ ಇಲ್ಲಿ ಅಮ್ಮ ಕಬಾಬ್ ಎತ್ಕೋದೈತೆ. ಕಬಾಬ್ ಇದೆ ಕರೆಕ್ಟ್ ಆಗಿ. ಇವಾಗ ಕಾಂಪಿಟೇಷನ್ ಏನು ಅಂತಂದ್ರೆ, ಇಲ್ಲೊಬ್ರಿದ್ದಾರೆ ಕಾಂಪಿಟೇಟರು. ಕಾಂಪಿಟೇಷನ್ ಏನು ಅಂತಂದ್ರೆ ಎಲ್ರಿಗೂ ಅರ್ಧ ಕೆಜಿ ಕಬಾಬ್ನ ಡಿವೈಡ್ ಮಾಡಿ ಇಡ್ತೀವಿ. ಯಾರು ಫಸ್ಟ್ ತಿಂತಾರೆ ಅದಕ್ಕೆ ಮೋಸ ಹಾಕೋದ್ ಬೇಡ ಅಂತ ನನ್ನ ತಮ್ಮ ಸ್ಕೇಲ್ ಸಮೇತ ತಂದಿದ್ದಾನೆ. ಇವಾಗ ತೂಕ ಮಾಡಕ್ಕೆ 0 ಇದೆ. ನೆಕ್ಸ್ಟ್ ಇವಾಗ ಅರ್ಧ ಕೆಜಿ ಕಬಾಬ್ ಹಾಕ್ಬೇಕು ಎಲ್ರಿಗೂ. ಸಮಾಧಾನ ತಿನ್ನಂಗಿಲ್ಲ ಈಗ. ಏನು ಗೊತ್ತಿರೋದ್ರೆ ಒಳಗಡೆ ತಿನ್ಬಿಡಿ ಹಂಗಾರೆ ಸೋಲಿ. ಆದ್ರೆ ಇವ್ರೆ 1 ಪೀಸ್ ಕಮ್ಮಿ ಮಾಡು. ಅರ್ಧ ಕೆಜಿ ಕರೆಕ್ಟ್ 500 grams. ನಿಜವಾಗ್ಲೂ ಬೇವು ಅಷ್ಟೊಂದ ಕಾಂಪಿಟೇಷನ್ ನೋಡ್ಬೇಕಾಗ್ತದೆ. ಕಾಂಪಿಟೇಷನ್ ಕೊಡ್ಬೇಕು. ಪ್ರಯತ್ನ ಪಡ್ತೀನಿ. ನೀನು
ಸಾಕಿ ಆಗಲ್ಲ ಸಾಕಾಗಲ್ಲ ನೀನು ಇನ್ನ 1 kg ಕೊಡ್ತೀರಾ ಇನ್ನೂ 1 kg ನೀವು ನೋಡದನ ಟ್ರೈ ನಾನು ತಿಂತೀನಿ ನಮ್ಮ ವಂಶನೇ ಹಂಗೆ ಅಷ್ಟೊಂದಲ್ಲ ಆದ್ರೂ ತಿಂತಾನೆ ಎಲ್ರಿಗೂ ಈಗ ಅರ್ಧ ಏನೋ ಸೀರಿಯಸ್ ಆಗಿ ಅರ್ಧ ಕೆಜಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಏನೋ ಬಂದ್ರೆ ಒಂದ್ 10 ಪೀಸ್ ಬರ್ಬೋದು ಅನ್ಕೊಂಡಿದ್ದು ಒಂದೊಂದ್ ತಟ್ಟೆ ತುಂಬಾ 500 ನಾವು ತೂಕದಲ್ಲಿ ಎಕ್ಸ್ಪರ್ಟ್. ಮಾರ್ಕೆಟ್ ಒಳಗೆ ತಿನ್ನಕಲ್ಲ ಯಾರು ಸೋಲ್ತಾರೆ ಬೇಕಲ್ಲ ಯಾರು ಸೋಲ್ತಾರೆ ಜಾಸ್ತಿ ಅಲ್ಲ ಅರ್ಧ ಕೆಜಿ ಕೊಟ್ಟ ತಿನ್ನಂಗಿಲ್ಲ ಸೋಲ್ಬೇಕು ದೇವ್ರೆ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ ಎಲ್ಲಾರು ಇನ್ನೇನಾರ ಹೇಳೋದಿದ್ಯಾ ಮಕ್ಕ ಪುದೀನ ಚಟ್ನಿ ಇರ್ಬೇಕಾಯ್ತು ತಿನ್ನ ಸೋಲಕ್ಕೆ ಮಾಡಿರೋದು ಗೆಲ್ಲಕ್ಕೆಲ್ಲ ಪೀಸ್ ಕೊಡಿ ಇದ್ರೆ ಸೋಲ್ಬೇಕೆ ಪುದೀನ ಚಟ್ನಿ ಇರ್ಬೇಕು ಹಂಗೆ ಈರುಳ್ಳಿ ಇರ್ಬೇಕಿತ್ತು ನಾನೇ ಗೆಲ್ಲೋದು ಈರುಳ್ಳಿ A few moments later. ಎಲ್ಲಾರ ತೆಟ್ಟಲು ಕಬಾಬ್ ಇದೆ. ಎಲ್ಲಾರು ತೋರಿಸಿ ಕಬಾಬ್ನ. ಎಲ್ಲಾರ ತೆಟ್ಟಲು ಕಬಾಬ್ ಇದೆ. ಚಾಲೆಂಜ್ ಮಾಡ್ತಾ ಇದೀವಿ. ಗೆದ್ದವ್ರಿಗೆ ಲಾಸ್ಟ್ ಗೆ ಯಾರು ಫಸ್ಟ್ ತಿಂತಾರೆ ಅವ್ರಿಗೆ 500 ಇಲ್ಲಿ ಇಟ್ಟಿರ್ತೀನಿ 500 rupees ಮಧ್ಯದಲ್ಲಿ 500 rupees ಗೆದ್ದವ್ರಿಗೆ. ಆದ್ರೆ ಇವ್ರು ಏನ್ ಅನ್ಕೊಂಡು ತಡಿಯಪ್ಪ ಗೆದ್ರೆ ಡಿಸ್ಕ್ವಾಲಿಫೈ ಮಾಡಿ ರೆಡಿನಾ ಬೇಗ ರೆಡಿ ಹೇಳು. ರೆಡಿ 1 2 3 ಸ್ಟಾರ್ಟ್. ತಿನ್ನೋ 500 ರೂಪಾಯಿ ನಂದೇ ಕಣ. ನೀವು ನಿಧಾನ ತಿನ್ನಿ ಫುಲ್ ಕಾನ್ಸಂಟ್ರೇಷನ್ ಹುಡುಗ ಎಲ್ಲರೂ ಹೆಂಗ ಕಚಪಚ ಹಿಂಗೆಲ್ಲ ಮೂಳೆ ಬಿದ್ದವಲ್ಲ ನಿಜ ಬಿದ್ದವ ಟ್ರಾನ್ಸ್ಫರ್ ಮಾಡ್ಕ ನಮ್ಗೆಲ್ಲ ಬರೀ ಇದುವರೆಗೂ ಕೈಯ ಹುಷಾರು ಬೇಗ ನೀನೊಬ್ರು ಸೈಲೆಂಟ್ ಕಿಲ್ಲರ್ ಅವ್ರೆ. ಹೆಂಗಿದೆ ಜೋಶು? ಅವಿಸ್ತಾ ಜೋಶ್ ಸೂಪರ್ ಅವಿಸ್ತಾ ಜೋಶ್ ಮಾತಾಡ್ಸ್ಬಾರ್ದು ನೀನು ಮಾತಾಡ್ಸ್ಬೋದೇನಮ್ಮ? ನಮ್ಮಮ್ಮ ನೋಡಿ ಎಷ್ಟು ಕ್ಲೀನಾಗೆಲ್ಲ ತಿಂದಿರ್ತೈತೆ. ಎಲ್ಲರ ಆದ್ರೆ ಖಾಲಿನ ಆಗುತ್ತೆ, ಅಂತ ಖಾಲಿನೇ ಆಗಿಲ್ಲ ಇನ್ನ. ಚೆನ್ನಾಗೈತೆ ಯಾರು ಒಂದು ತುತ್ತ ಆದ ತಕ್ಷಣ ಇರ್ಕೊಳ್ಳಂತಾನೆ ಅದಂಗೆ ಇವಾಗ 5 ಪೀಸ್ ತಿಂದ ಇರ್ಕೊಂಡಿದ್ದೆ. ಕಾಂಪಿಟೇಷನ್ ಬಿಡ್ತಾ ಇಲ್ಲ ಅಲ್ಬೇಡಕ ಡಿಸ್ಕ್ವಾಲಿಫೈ ಮಾಡ್ಬೇಕಿತ್ತು. ಅದೇ ತಿನ್ನಲ್ಲ ಸ್ಕಿನ್ ಅದು ಯಾಕೋ ಲೆಕ್ಕ ಪಕ್ಕ ನಾನು ಹಾಕ್ಸಬೇಕಾಯ್ತು ಕಾಲ್ ಕೊಡ್ಬೇಕಾಯ್ತು. ನಮ್ದೆಲ್ಲಕ್ಕಿಂತ ಅಪ್ಪಂಗೆ ಜಾಸ್ತಿ ಕಲೆ ಹೋಯ್ತು. ಆಡೇ ದೋಸೆ ಕಾಣ್ತಾವೆ. ಸರ್ ಇದೇನಿಲ್ಲಿ ಕೈಲಿ ಹಿಂಗೆ ಕಾಂಪಿಟೇಷನ್ ಸೇರ್ಸ್ಗೆ ಈರುಳ್ಳಿ ಪೀಸ್ ಇರ್ಬೇಕಿತ್ತೇನ. ಸೋಲ್ಬೇಕು ಕಟ್ ಮಗ ಬಾಬು ಅಷ್ಟೊತ್ತು ನಾವು ತಿಂದಿರ್ತೀವಿ. ಕೈಗೆ ತೊಳ್ಬಿಟ್ಟಿದ್ರೆ ಯಾಕೆ 4 ಪೀಸ್ಗೆ ಸಾಕೈತೆ. ಸೋಲ್ಬೇಕು
ನಮ್ಮ ಮನೆಯವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಫುಲ್ ಖುಷಿ ಪಡ್ತಾರೆ. ಇಷ್ಟು ತಿಂತಾರ ಅಂತ ಇಷ್ಟೊಂದು ತಿಂತವರಲ್ಲ ಅಂತ ಇಷ್ಟು ತಿಂತವರಂತಲ್ಲ ಅಲ್ಲ. ನಮ್ಮ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ವಿ. ಟಪಟೆ ಕೂಸ್ಕೋಬೋದಾಗಿತ್ತು ಇಲ್ಲಿ. ನಮ್ಮ ಮನೆ ಮೇಲೆ ಇರ್ಬೇಕಾಯ್ತು ಕತೆ ಬೇರೆ ಆಯ್ತು. ಮೀನ್ ಇಟ್ರೆ ಪಕ್ಕ ನಾನೇ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾ ಬೆಳಿತಾರದೆಯಾ ಗುಡ್ಸೋದ್ ಹೆಂಗೆ ಇರೋದು ಗೊತ್ತು ನೋಡೇ ಬಿಡ ಒಂದ್ ದಿವಸ ಮಲ್ನಾಡೋರಲ್ವಾ. ಅದ್ ಎಲ್ಲಿದಾರಲ್ಲಿ ನೀವು ಮಲೆನಾಡಾದ್ರೆ ನಾವು ಮಂಡಿದವರು. ಮೀನರ್ ನಾವು. ಹಾ ನಾನು ಒಂದ್ ಮುಳ್ಳು ಬಾಯಿ ತಕಂದಂಗೆ ಪಟ್ ನೆಲಕ್ಕಿಂತ ಮೊದ್ಲ ಬಿಡ್ಸಿಟ್ ತಿನ್ಬೇಕಾರೆ. ಇನ್ನೇನಾರ ವಾಗ್ದಾನ ಇದೆಯಾ ನಿಮ್ದು? ನಾವು ಬಾಯಿಗೆ ಸಿಗಾಕಂತ ತಿಂತೀವಿ. ಆದ್ರೂ ಶ್ರೇಯಸ್ಸನ್ನು ಇಟ್ರೆ ಮೀನಲ್ಲಿ ಯಾವ ಕಾರಣಕ್ಕೂ ನೀನ್ ಗೆಲ್ಲಲ್ಲ. ಒಂದ್ ಲೆವೆಲ್ಗಾರ ಬಂದೇ ಬರ್ತೀನಿ. ಅಭಿ ಐಸಂತೂ ಆಗಲ್ಲ. ಪಿಚ್ಕಿಲ್ಲ ಅವ್ರ ಮೀನೇ ತಿನ್ನೋದಲ್ಲ. ಒಂದ್ ಫಿಶ್ ಫ್ರೈ ತಿಂತೀವಿ ಅಷ್ಟಕ್ಕಷ್ಟೇ. ಅದೇ ತಲೆ ತಿನ್ನಲ್ಲ. ಅದು ನಾನು ಬೇರೆಯವ್ರ ತಲೆ ತಿನ್ನೋ ಅಭ್ಯಾಸ ಇಲ್ಲ. ಸುಮ್ಮನೆ ಇಟ್ಕೊಳ್ಳ ಖಾಲಿ ಮಾಡ್ತಾನೆ ಅವ್ನು. ನಂಗೇನಾರ ಹಾಕ್ಬಿಟ್ಟಂಗಿಲ್ಲ ಅರ್ಥ ಹಾಕ್ಬೇಕು ಇಷ್ಟ ಆಗ್ಬಿಟ್ಟೆ ಹಿಂಗೆ ವಿಡಿಯೋ ಆಗಿರ್ತದೆ ನೋಡಿ ಇಲ್ಲ ನೋಡ್ತೀರ ಅಲ್ವಪ್ಪ. ಬರೀ ಒಂದು 6 ಪೀಸ್ ಐತೆ ಅಷ್ಟೇ. ಅಪ್ಪಾಜಿದ್ರೆ ಪರವಾಗಿಲ್ಲ, ಒಂದು ಪೀಸ್ ಇಟ್ಕೊಂಡದವಪ್ಪ. 5 ಪೀಸ್ ಅದೇ ಒಂದ್ರಲ್ಲಿ 2, 3, 4, 5, 6, 7 ಪೀಸ್ ಅದೇ. ಅದ್ರ ಲೆಕ್ಕಕ್ಕಾಗಲ್ಲ ಅಷ್ಟೊಂದದೆ. ನಿಮ್ಗೆ 5 ಪೀಸ್ ಖಾಲಿ ಆಗವೆ. 5 ಪೀಸ್ ಖಾಲಿ ಆಗ. ನನಗೆ ಬೇಯಿಸ್ಬೇಕಾದ್ರೆ ತಿನ್ಬೇಕು ಅನ್ಸ್ತಾ ಇತ್ತು. ಅದು ಇವಾಗ ತಿನ್ನಕ್ ಮನ್ಸಿ ಐತಲ್ಲ, ಒಂದ್ ತರ ಐತೈತೆ. ಸ್ವಲ್ಪ ಜಾಸ್ತಿ ಕಚ್ಚಪಚ್ಚ ಸೌಂಡ್ ಬರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲ ಕಚ್ಚಪಿಚ್ಚ ಅಂತವ್ರೆ. ನೀನ್ ಎತ್ಕೋ ಬಿಡಿ ನಾನು ಎತ್ಕೊಂಡೆ. ನಾಲ್ಕು ಪೀಸಿನ ಸಣ್ಣವು ಅಡ್ಡ ಬೇರೆ ಒಂದ್ ದಿವಸ ಮಾಡ್ಬಿಡ್ವೆ. ಜಾಸ್ತಿ ಆಯ್ತು. ಈಗ ಶುರು ಆಯ್ತು ನೋಡಿ ಮಿಷಿನ್. ಇದು ಶ್ರೇಯಸ್ 4. ತೂಕ ಜಾಸ್ತಿ ಇತ್ತೇನೆ. ಕೈಲಲ್ಲ ಬಾಯ್ಲೆ ಬಾಯಿಲ ಆಯ್ತಾ ಇಲ್ಲ. 5,000 ಸೋಲ್ಬೇಕು. ಈಗಲೇ ಇಲ್ಲ, ಕೊನೆವರೆಗೂ ನಾವು ಯುದ್ಧದಲ್ಲಿ ಏನ್ ಪ್ರಯತ್ನ ಅದೇನಂತಾರಲ್ಲ ಯುದ್ಧದಲ್ಲಿ ಪಾಲ್ಗೊಳ್ತೀವಿ. ಪ್ರಯೋಜನ ಏನು ಅಂತ ಒಂದೇ ಪೀಸಿನ ಸೇರ್ತು. ಸೋಲ್ಬೇಕು. ಕೆಳಗಡೆ ಆಗ್ತಾವ ನೋಡಲ್ಲಿ. ನಂಗೇನೋ ದುಡ್ಡು ಬಿಡ್ಸಕ ನಮ್ದ್ರ ನೋಡು ಮೂಳೆನೇ ಇಲ್ಲ. ಮೂಳೆಲ್ಲ ಜಾಸ್ತಿ ತೂಕ ಐತೆ. ಮೂಳೆನೆ ಒಂದ್ ಕಾರಣಕ್ಕೆ ಏನು ತಲೆ ಅದನ್ನ ಯಾವ್ದು ತಿಂದಿಲ್ಲ ಅಂದ್ರೂ ತಲೆ ಎಷ್ಟ್ ಚೆನ್ನಾಗಿರ್ತದೆ. 2 ಪೀಸ್ ಎತ್ಕೋ. 2 ಪೀಸ್ ಎತ್ತೀನಿ. ದಪ್ಪದ ಎತ್ಕೋಬೇಕು. ತಲೆ ಅವ್ನು ತಿನ್ನಲ್ವಂತೆ. ಯಾವ್ದು ತೋರಿಸ್ತೀರಿ? ನಂದ್ರಲ್ಲೇ ಎತ್ಕೊ, ನಿಂಗೆ ಅದ್ರಲ್ಲಿ ಬೇಕು ಅಪ್ಪಜಿರ್ ಬೇಕು, ಯಾವ್ದಕ್ಕೆ ಎತ್ಕೊ ತೋರಿಸ್ತೀವಿ ನಾವು. ಅದು ತಲೆನೇ ಅಲ್ಲ, ತಲೆ ತಿನ್ನಲ್ವಂತೆ, ಅದಕ್ಕೆ ತಲೆಯಿಂದ ಈ ಕಡೆ ಹಾಕಿ ಒಂದ್ ಪೀಸ್ನ ಎತ್ಕೊಂಡವನ ಕಡೆ. ನಮ್ ತಲೆಲ್ಲ ಚೆನ್ನಾಗ್ ತಿಂತಾನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಕೋಳಿ ತಲೆ ತಿನ್ನಲ್ಲ ಅಷ್ಟೇ. ಕುರಿದು ಆಡಿನ್ನು ಅದ ತಿಂತಿದ್ದಲ್ವಾ. ಬಾಳ ಇದೆ. ಕ್ಲೀನಾಗಿ ಎಲ್ಲ ತಿನ್ನವನೇ ಪ್ಲೇಟಲ್ಲಿ ಅಂತ. ಬರೀ ಮೂಳೆ ಮಾತ್ರ ಬಿಟ್ಟು ನಮ್ಮ ಮೂಳೆನೂ ತಿಂತ ಇದೆಯೇನೋ, ಬೇಕೇನೋ ನನ್ನ ತಟ್ಟೆಲಿರೋದು ಅಲ್ಲಿ. ಮಂಡ್ಯದವರು ನನ್ನ ತಮ್ಮ ಮೇಲೆ ಹೆವಿ ಹೋಪಿಟ್ಟಿದ್ದೆ, ನಾನು ತಿಂತಾನೆ ಅಂತ ಅಂದ್ಬಿಟ್ಟು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇನ್ನ 1 kg ಕೊಡ್ತೀರಾ? ಮಿಕ್ಸ್ ನೀನು ವಾಸನೆ ಆಯ್ತು, ಸಮಾಧಾನ. 1 ನಿಮಿಷ. ನನ್ನ ತಮ್ಮನ ತಟ್ಟಲ್ಲಿ 3 ಪೀಸ್ ಐತೆ. ಆಮೇಲೆ ನಮ್ಮ ಅಪ್ಪಾಜಿ 6 ಪೀಸ್ ಐತೆ ನಮ್ಮ ಅಪ್ಪನ ತಟ್ಟಲ್ಲಿ.
ಖಾರ ಖಾಲಿ ಆಗಿರೋದಂತೆ ಅದರಲ್ಲಿ ಮುಂದೆ 4 ಪೀಸ್. ನೀನು ಒಳ್ಳೆ ಕಾಂಪಿಟೇಟರ್ ಕಣಮ್ಮ, ಪರವಾಗಿಲ್ಲ. ವಿನ್ನರ್ ಎಲ್ಲ ಕ್ಲಾಪ್ಸ್ ಹಾಕ್ಬಿಡಿ ನಮ್ಮ ಕಡೆಯಿಂದ. ಮನೆಯವ್ರಿಗೂ ಇಲ್ಲ, ಮೂರ್ನೂರಿಗೆ ಆಗೋಯ್ತು. ಯಾಕಪ್ಪ ಎದ್ಕಪ್ಪ ನೀವು? ನಾವೇನೋ ಮೂಳೆ ಹೋಗ್ಸೋರು ಮಾಂಸದ ಹೋಗ್ಸೋರು ಇದು ತೊಳೆಲ್ ಹಾಕೊಂಡ್ರಲ್ಲೇ ತೊಲೆ ಫೈನಲಿ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ವಿಡಿಯೋಸ್ನ ನೀ ಮಾಡಕ ನೀನು ಇದೇ ರೀತಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಲ್ಲರೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಇನ್ಮೇಲೆ ಯಾವ್ದೇ ಲಾಗಲ್ ಕರ್ಕ ಬರಲ್ಲ, ಮಾಡಲ್ಲ. ಏನ್ ಗೊತ್ತಾ, ಹೋಗ್ತಾ ಕಮ್ಮಿ ಮಾಡ್ಸೋದು ಎಲ್ಲರದಿಂದ. ಅಯ್ಯೋ ನಾನು ಮಧ್ಯಾಹ್ನ ಊಟ ಮಾಡ್ಬಿಟ್ಟಿದ್ದೀನಿ ಕಣಪ್ಪ, ನಿಮ್ ಕೈಲಿ ಆಗಲ್ಲ. ಮಧ್ಯಾಹ್ನದ ಊಟ 7 ಗಂಟೆಲಿ ಮಾಡಿದೀನಿ ಎಂದಿದ್ದು. ಆಗಲ್ಲ, ಕವಿನ ವಿನ್ ಆಗೋದಂತ ಈ ತರ ನಮ್ ತಲೆ ತುಂಬಿಸ್ಬಿಟ್ಟು ಸೈಲೆಂಟ್ ಕುತ್ಕೊಂಡು ಎಲ್ಲ ಕಚಪಿ ಇನ್ನು ತಿಂತವನ್ನ ಎಲ್ಲ ತಿಂಟೋದ್ರೆ ಯಾವ್ಯಾವ ಪೀಸ್ ಬೇಕಾದೆಲ್ಲ ಹಾಕೊಂಡು ವಿನ್ ಆಗ್ಲಿ. ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಯಾರೇ ವಿನ್ ಆದ್ರೂ ಇವ್ ನಮ್ಮ ಮನೆ ಮಗನೇ. ದತ್ತು ತಗೊಂಡಿರೋ ಮಗ ನಮ್ಮ ಮನೆಗೆ. ಹಂಗನ್ಬಿಟ್ಟು ಆಸ್ತಿ ಗಿಸ್ತಿ ಎಲ್ಲ ಏನ್ ಕೊಡಲ್ಲ. ಅದ್ರಲ್ಲಿ ಭಾಗ ಇಲ್ಲ, ಊಟದ ಭಾಗ ನಾವು 2 ದಿವಸಕ್ಕೆ ಒಂದು ಕಾಂಪಿಟೇಷನ್ ಮಾಡಿ 500 ರೂಪಾಯಿ ಮಡ್ಗಿ ಬರ್ತೀನಿ. ದುಡ್ದಾಗ ಕುಲ್ಡು ಹೋದ. ಅಲ್ಲಿ ಕಡೆ ಕೋಚೂರು ಕ್ಯಾಮ್ರಾದಲ್ಲಿ ಕವರ್ ಐತೆ ನೋಡು. ಎಲ್ಲಾರು ಹೇಳಿ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.